ನಮ್ಮ ಮೆಟ್ರೋದಲ್ಲಿ ಗುಟ್ಕಾ ತಿಂದ ವ್ಯಕ್ತಿಗೆ ಭರ್ಜರಿ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಮೆಟ್ರೋದಲ್ಲಿ ವಿಮಲ್ ತಿನ್ನೋದಕ್ಕೆ ಶುರು ಮಾಡಿದ ಒಬ್ಬ ವ್ಯಕ್ತಿ ಮೆಟ್ರೋದಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ, ಅದು AC-ನಲ್ಲಿರುತ್ತೆ. ಅದಕ್ಕೆ ಕಿಟಕಿ ಗಾಜೆಲ್ಲ ಇರಲ್ಲ. ಅದೊಂದು ಇದ್ದಿದ್ದರೆ ಕಂಡಲ್ಲಿ ತಿಂದು ಉಗಿತಾ ಇದ್ರೇನು. ಆದರೆ ಮೆಟ್ರೋದಲ್ಲಿ ವಿಮಲ್ ತಿನ್ನೋದಕ್ಕೆ ಹೋಗಿ ಸಾರ್ವಜನಿಕರ ಕೈಯಿಂದ ಛೀಮಾರಿಗೊಳಪಟ್ಟಿದ್ದಾನೆ ಒಬ್ಬ ವ್ಯಕ್ತಿ. ಗುಟ್ಕಾ ಸೇವಿಸ್ತಾ ಇದ್ದಂಗೆ ಇತರೆ ಪ್ರಯಾಣಿಕರ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೆಟ್ರೋದಲ್ಲಿ ಹೀಗೆ ಮಾಡ್ತಾರಾ, ನಿಮಗೇನು ಗೊತ್ತಾಗಲ್ವಾ ಅಂತ ಕ್ಲಾಸ್ ತಗೊಂಡ್ರು. ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹರಿಬಿಟ್ಟಿದ್ದಾರೆ. ಮೆಟ್ರೋದಲ್ಲಿ ಗುಟ್ಕಾ ತಿಂದು ಸಾರ್ವಜನಿಕರ ಕೈಯಲ್ಲಿ ಬಯಸ್ಕೊಂಡಿದ್ದಾನೆ. ಅವನು ಕೇಳ್ತಾನೆ, ನಾನು ಯಾರಿಗಾದ್ರೂ ಡಿಸ್ಟರ್ಬ್ ಮಾಡಿದ್ನ, ನನ್ನಷ್ಟಕ್ಕೆ ನಾನು ತಿಂತಿದ್ದೀನಿ, ನಾನು ತಿಂದರೆ ಏನು ತಪ್ಪು ಅಂತ ಕೇಳ್ತಿದ್ದಾನೆ. ಆದರೆ ಸಾರ್ವಜನಿಕ ಪ್ರಯಾಣ, ಜನ ಇರ್ತಾರೆ. ಒಂದು ಗುಟ್ಕಾ ತಿಂದರೆ ಏನು ಅಕ್ಕಪಕ್ಕದವ್ರು ಗೊತ್ತಾಗಲ್ವಾ, ಸ್ಮೆಲ್ ಬರಲ್ವಾ, ಅಥವಾ ಅದನ್ನು ಎಲ್ಲಿ ಹೋಗಿತ್ತೀರಿ ಇಂಥ ಪ್ರಶ್ನೆಗಳು ಬರುತ್ತಲ್ಲ. ಯಾರಿಗೂ ಡಿಸ್ಟರ್ಬ್ ಅಲ್ಲ, ನೀವು ಹಾಕೊಂಡು ಇಲ್ಲಿ ಹೋಗಿತ್ತೀರಾ. ನಮ್ಮ ಪ್ರಾಪರ್ಟಿ ಇದು, ನಮ್ದು ಪ್ರಾಪರ್ಟಿ ಹಾಳು ಮಾಡ್ತೀರಾ. ನೀವು ಹೊರಗಡೆ ಹಾಕೊಳ್ಳಿ. ವಿಮಲ್ ಎಲ್ಲ ಮೆಟ್ರೋದಲ್ಲಿ ಹಾಕಂಗಿಲ್ಲ. ಏನಾಯ್ತು ಬಿಡಿ, ಹೇಳಿರಿ ಫಸ್ಟ್. ಗೊತ್ತಾಗಲ್ವಾ? ಮೆಟ್ರೋದಲ್ಲಿ ಕೂತ್ಕೊಂಡು ವಿಮಲ್ ಹಾಕೊಂಡು ತಿಂತವ್ರೆ. ಯಾರಿಗೂ ಡಿಸ್ಟರ್ಬ್ ಅಲ್ಲ, ನೀವು ಹಾಕೊಂಡು ಇಲ್ಲಿ ಹೋಗಿತ್ತೀರಾ. ಮೆಟ್ರೋದಲ್ಲಿ ನಿಯಮಗಳಿದೆ ಕೆಲವೊಂದಿಷ್ಟು, ಇಲ್ಲ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಅಂತ. ಕೆಲವೊಂದು ವಿಚಾರದಲ್ಲಿ ಮೆಟ್ರೋ ತಪ್ಪು ಮಾಡಿದಾಗ ನಾವು ಪ್ರಶ್ನೆ ಮಾಡಿದ್ವಿ. ಆದ್ರೆ ಮೆಟ್ರೋದಲ್ಲಿ ಅಕ್ಕಪಕ್ಕದ ಪ್ರಯಾಣಿಕರು ಅದು ಸಿಕ್ಕಾಪಟ್ಟೆ ಜಾಮ್ ಆಗಿದ್ದ ಸಂದರ್ಭದಲ್ಲಿ, ಸಿಕ್ಕಾಪಟ್ಟೆ ಜನ ಇದ್ದಿದ್ದ ಸಂದರ್ಭದಲ್ಲಿ ಆರಾಮಾಗಿ ಗುಟ್ಕಾ ತಿನ್ಕೊಂಡು ಅಕ್ಕಪಕ್ಕದವರಿಗೆ ಕಿರಿಕಿರಿ ಮಾಡಿಕೊಂಡು ಇದೆಲ್ಲ ಸರಿಯಲ್ಲ ಅಂತ ವ್ಯಕ್ತಿಯೊಬ್ಬ ಕ್ಲಾಸ್ ತಗೊಂಡಿದ್ದಾನೆ. ಅದಲ್ಲದೆ ಆ ವಿಡಿಯೋ ಮಾಡಿ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ. ನೀವು ಹೊರಗಡೆ ಹಾಕೊಳ್ಳಿ. ವಿಮಲ್ ಎಲ್ಲ ಮೆಟ್ರೋದಲ್ಲಿ ಹಾಕಂಗಿಲ್ಲ. ಏನಾಯ್ತು ಬಿಡಿ, ಹೇಳಿರಿ ಫಸ್ಟ್. ಗೊತ್ತಾಗಲ್ಲ.